ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಮಂಗಳೂರಿನ ಬಂದರಿಗೆ ಹೋಗ್ತಾ ಇದ್ದೀನಿ, ಅಂದರೆ ಧಕ್ಕೆ. ಮಂಗಳೂರಿನ ಲಾರ್ಜೆಸ್ಟ್ ಫಿಶ್ ಮಾರ್ಕೆಟ್. ನಾನು ಲಾಸ್ಟ್ ಟೈಮ್ ಕೂಡ ಹೋಗಿ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ದೆ. ಇವತ್ತು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನಿವತ್ತು ಮಧ್ಯಾಹ್ನ ಹೋಗ್ತಾ ಇದ್ದೀನಿ. ಈಗ ಒಂದು ಟೈಮ್ 12 ಗಂಟೆ ಮೇಲಾಗಿದೆ. ಮಧ್ಯಾಹ್ನದ ಟೈಮಲ್ಲಿ ಧಕ್ಕೆ ಹೇಗಿರುತ್ತೆ ಅಂತ ನೋಡೋಣ ಅಂತ. ಹಾಗೆ ನಾನಿವತ್ತು ರೋಡ್ ಮುಖಾಂತರ ಹೋಗ್ತಾ ಇಲ್ಲ, ಧಕ್ಕೆಗೆ ಇವತ್ತು ನಾನು ಪ್ಯಾಸೆಂಜರ್ ಬೋಟಲ್ಲಿ ಹೋಗ್ತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಇದು ಫಲ್ಗುಣಿ ನದಿ. ಈ ನದಿ ಮೂಲಕನೇ ನಾವಿವತ್ತು ಪ್ಯಾಸೆಂಜರ್ ಬೋಟಲ್ಲಿ ಧಕ್ಕೆಗೆ ಹೋಗ್ತಾ ಇರೋದು. ನಾವೀಗ ಬೋಟ್ ಸ್ಟ್ಯಾಂಡ್ ತನಕ ಕಾರಲ್ಲಿ ಹೋಗಿ ಅಲ್ಲಿಂದ ಪ್ಯಾಸೆಂಜರ್ ಬೋಟಲ್ಲಿ ಹೋಗ್ತೀವಿ. ಹಾಗೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನದಿಯಲ್ಲಿ ಮೀನು ಇಡ್ತಾ ಇದ್ರು ಅಲ್ಲೇ, ಅದನ್ನು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಹಾಗೆ ನಾವು ಇಲ್ಲಿಂದ ಈಗ ಬೋಟ್ ಹತ್ರ ಹೊರಟ್ವಿ. ನಾವೀಗ ಫಾತಿಮಾ ಬೀಚ್ ಪಕ್ಕದಲ್ಲಿರೋ ಫೆರಿ ಹತ್ರ ಬಂದ್ವಿ. ಅಂದರೆ ಬೋಟ್ ಸ್ಟ್ಯಾಂಡು, ಈ ಪ್ಯಾಸೆಂಜರ್ ಬೋಟ್ ಎಲ್ಲ ನಿಲ್ಲುತ್ತಲ್ಲ, ಅದಕ್ಕೆ ಫೆರಿ ಅಂತ ಕರೀತಾರೆ. ಕೆಲವು ಟೂರಿಸ್ಟ್ಗಳು ಇಲ್ಲೇ ಹತ್ತಿರ ಇರೋ ಫಾತಿಮಾ ಬೀಚು, ಹಾಗೆ ಟ್ರೀ ಪಾರ್ಕ್, ತಣ್ಣೀರ್ಬಾವಿ ಬೀಚಿಗೆಲ್ಲ ಈ ಫೆರಿ ಮೂಲಕ ಪ್ಯಾಸೆಂಜರ್ ಬೋಟಲ್ಲೆಲ್ಲ ಬರ್ತಾರೆ. ನಾವೀಗ ತೋಟಬೆಂಗ್ರೆ ಫೆರಿ ಪಾಯಿಂಟಿಂಗ್ ಬಂದ್ವಿ. ನಾವು ಇದೇ ಫೆರಿ ಪಾಯಿಂಟಿಂದ ಪ್ಯಾಸೆಂಜರ್ ಬೋಟಲ್ಲಿ ಮಂಗಳೂರು ಧಕ್ಕೆಗೆ ಹೋಗೋದು. ಈ ಬೆಂಗ್ರೆ ಫೆರಿ ಪಾಯಿಂಟ್ ಪಕ್ಕದಲ್ಲೇ ಛತ್ರಪತಿ ಶಿವಾಜಿಯವರ ಸ್ಟ್ಯಾಚ್ಯೂ ಇತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಅದ್ರ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ಹಾಗೆ ಸುತ್ತಮುತ್ತ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಈಗ ನಾವು ಇದೀವಲ್ಲ, ಈ ಊರುಗಳು ಯಾವ ಥರ ಅಂದರೆ ನದಿ ಮತ್ತು ಸಮುದ್ರ ಮಧ್ಯೆ ಇರೋ ಊರುಗಳು ಬರುತ್ತವೆಲ್ಲ. ಈಗ ತೋರಿಸ್ತಿದ್ದೀನಿ ನೋಡಿ, ಈ ನದಿ ದಡದಲ್ಲಿ ಎಷ್ಟು ಸಣ್ಣ ಸಣ್ಣ ದೋಣಿಗಳಿದೆ ಅಂತ. ಹಾಗೆ ಒಂದು ಸ್ವಲ್ಪ ದೊಡ್ಡ ದೊಡ್ಡ ದೋಣಿಗಳು ಕೂಡ ಇದೆ. ಆ ಲಾಸ್ಟಲ್ಲಿ ತೋರಿಸ್ತಿದ್ದೀನಲ್ಲ, ಇದೆಲ್ಲ ಫಿಶಿಂಗ್ ದೋಣಿಗಳು. ಈ ಊರಿಂದು ಲೋಕಲ್ ಜನಗಳು ಈ ಪ್ಯಾಸೆಂಜರ್ ಬೋಟ್ ಮೂಲಕನೇ ಮಂಗಳೂರು ಸಿಟಿಗೆ ಹೋಗ್ತಾರೆ. ಯಾಕಂದರೆ ಅವರು ರೋಡ್ ವೇಯಲ್ಲಿ ಹೋಗಬೇಕು ಅಂದರೆ ಸುತ್ತಾಡ್ಕೊಂಡು ಹೋಗಬೇಕಾಗುತ್ತೆ. ಹಾಗಾಗಿ ಅವರು ಇಲ್ಲಿಂದ ಈ ನದಿಯಿಂದ ಬೋಟಲ್ಲಿ ಹೋಗ್ತಾರೆ, ಅವರಿಗೆ ಹತ್ರ ಆಗುತ್ತೆ. ಈಗ ಬನ್ನಿ ಫೆರಿ ಒಳಗೆ ಹೋಗೋಣ. ಈಗ ಫೆರಿ ಒಳಗೆ ಹೋಗ್ತಾ ಇದ್ದೀವಿ. ಈ ಫೆರಿ ಇದೆಯಲ್ಲ, ಇದಕ್ಕೆ ತೋಟಬೆಂಗ್ರೆ ಫೆರಿ ಪಾಯಿಂಟ್ ಅಂತ ಹೇಳ್ತಾರೆ. ಈಗ ನಾವು ಬಂದ್ವಿ ಫೆರಿ ಒಳಗೆ. ಇಲ್ಲಿ ಬಂದ ತಕ್ಷಣ ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಇಲ್ಲಿ ಟಿಕೆಟ್ ತೊಗೋಬೇಕು. ಪರ್ ಹೆಡ್ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹೋಗೋಕ್ಕೆ 10 ರೂಪೀಸ್, ಬರೋಕ್ಕೆ 10 ರೂಪೀಸ್, ಒಟ್ಟು 20 ರೂಪೀಸ್ ಆಗುತ್ತೆ. ನಾವು ಟಿಕೆಟ್ ತೊಗೊಂಡು ಈಗ ಇಲ್ಲಿಂದ ಹೊರಟ್ವಿ. ಈಗ ತೋರಿಸ್ತಿದ್ದೀನಿ ನೋಡಿ, ಇಲ್ಲೇ ಬಂದು ಪ್ಯಾಸೆಂಜರ್ ಬೋಟ್ ನಿಲ್ಲುತ್ತೆ. ಈಗ ಒಂದು ಬೋಟ್ ಬರ್ತಾ ಇದೆ ನೋಡಿ. ನಾನು ಈ ಬೋಟಲ್ಲೆಲ್ಲ ಹೋಗೇ ಇಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನಗಿದೊಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಈಗ ನೋಡಿ ಬೋಟ್ ಹತ್ರನೇ ಬಂತು. ಅದು ಬಂದು ಇಲ್ಲಿ ಹೆಂಗೆ ನಿಲ್ಲುತ್ತೆ ಅಂತಲೇ ನೋಡೋದೇ ಒಂದು ಕ್ಯೂರಿಯಾಸಿಟಿ. ಹಾಗಾಗಿ ನಾನು ಒಂದು ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದೀನಿ. ಈಗ ನಾವು ಬೋಟ್ ಒಳಗೆ ಹೋಗ್ತಾ ಇದ್ದೀವಿ. ಬೋಟ್ ಒಳಗೆ ಹೋಗೋಕ್ಕಿಂತ ಮುಂಚೆ ಅವರು ಟಿಕೆಟ್ ಚೆಕ್ ಮಾಡಿ ಬೋಟ್ ಒಳಗೆ ಬಿಡ್ತಾರೆ. ಹಾಗೆ ನಾವೀಗ ಒಳಗೆ ಬಂದು ಕೂತಿದ್ದೀವಿ. ಈಗ ಬೋಟ್ ಸ್ಟಾರ್ಟ್ ಆಯಿತು. ಆಯಿತು. ಹಾಗೆ ನಾನು ಸುತ್ತಮುತ್ತ ನೋಡ್ತಾ ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ನನಗೆ ಹೋಗೋಕ್ಕೆ. ಹಾಗೆ ಅಲ್ಲಿ ಎಷ್ಟೊಂದು ಬೋಟ್ಗಳು ನಿಂತಿದೆ ನೋಡಿ, ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಬೋಟ್ಗಳು ನಿಂತಿದೆ, ಇದೆಲ್ಲ ಫಿಶಿಂಗ್ ಬೋಟ್ಗಳು. ನದಿಯಲ್ಲಿ ನೀರು ನೋಡೋಕ್ಕೆ ಖುಷಿ ಆಗ್ತಾಯಿತ್ತು. ಬೋಟ್ ಸ್ಪೀಡಾಗಿ ಹೋಗ್ತಾ ಇತ್ತಲ್ಲ, ಅಲೆಗಳೆಲ್ಲ ಬರ್ತಾಯಿತ್ತು, ಅದು ನೋಡೋಕ್ಕೂ ತುಂಬ ಖುಷಿ ಆಯಿತು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ.
ಹಾಗೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ದೊಡ್ಡ ದೊಡ್ಡ ಬೋಟ್ಗಳು ನಿಂತಿದೆ ಅಂತ. ಅವೆಲ್ಲ ಫಿಶಿಂಗ್ ಬೋಟ್ಗಳು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಎಲ್ಲ ನದಿಯಲ್ಲಿ ನಿಂತಿದೆ. ಹಾಗೆ ನೋಡಿ ಅಲ್ಲಿ ಸಣ್ಣ ದೋಣಿಲಿ ಹೋಗ್ತಾ ಇದ್ದಾರೆ ಫಿಶಿಂಗ್ ಮಾಡೋಕ್ಕೆ. ಈಗ ನಾವು ದಕ್ಕೆ ಫೆರಿ ಹತ್ರ ಬಂದ್ವಿ. ನಾವೀಗ ಬೋಟಿಂದ ಇಳಿದು ದಕ್ಕೆ ಹತ್ರ ಹೋಗ್ತಾ ಇದ್ದೀವಿ. ನಾವೀಗ ಬಂದ್ವಿ ದಕ್ಕೆಗೆ. ನೀವೇ ನೋಡ್ತಾ ಇರ್ಬೋದು ಫುಲ್ ಖಾಲಿ ಇದೆ. ನಾವು ಲಾಸ್ಟ್ ಟೈಮ್ ಬಂದಿದ್ವಿ, ಆವಾಗ ಬೆಳಗ್ಗೆ ಬಂದಿದ್ವಿ. ಫುಲ್ ರಶ್ ಆಗಿತ್ತು, ಎಲ್ಲ ಕಡೆ ಮೀನು. ಆದರೆ ಇವಾಗ ನಾವು ಮಧ್ಯಾಹ್ನ ಬಂದಿದ್ದೀವಲ್ಲ, ಹಾಗಾಗಿ ಮಧ್ಯಾಹ್ನ ಟೈಮಲ್ಲಿ ದಕ್ಕೆ ಹೀಗೆ ಇರುತ್ತೆ. ದಕ್ಕೆಯಲ್ಲಿ ಹೇಗಂದರೆ ಅರ್ಲಿ ಮಾರ್ನಿಂಗ್ಗೆ ಫಿಶಿಂಗ್ ಬೋಟ್ಗಳು ಬರುತ್ತೆ, ಅಲ್ಲೆಲ್ಲ ಫಿಶ್ನ ಹೋಲ್ಸೇಲಿಗೆ ತೊಗೊಂಡೋಗ್ತಾರೆ. ಹಾಗೆ ಇಲ್ಲೂ ಕೂಡ ಹೋಲ್ಸೇಲಿಗೆ ತೊಗೊಂಡು ಇಲ್ಲೆಲ್ಲ ಮಾರ್ತಾ ಇರ್ತಾರೆ. ಇಲ್ಲಿ ಫುಲ್ ಫಿಶ್ ಇಟ್ಕೊಂಡಿರ್ತಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಅಂತೂ ನಿಲ್ಲಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ಹಾಗೆ ನಾವು ನೋಡ್ತಾ ಬಂದ್ವಿ ಯಾರಾದರೂ ಫಿಶ್ ಮಾರ್ತಾ ಇದ್ದಾರಂತ. ಹಾಗೆ ಈ ಕಡೆ ಬಂದಾಗ ಇಲ್ಲೊಬ್ಬರು ಫಿಶ್ ಮಾರ್ತಾಯಿದ್ರು. ಹಾಗೆ ಅಲ್ಲಿ ಬಾಂಗ್ಡೆ ಫಿಶ್ ಅವೆಲ್ಲ ಇತ್ತು. ಬಾಂಗ್ಡೆ ಫಿಶ್ಗೆ ಎಷ್ಟು ಕೆ ಜಿಗೆ ಅಂತ ಕೇಳಿದ್ವಿ. ಅವಾಗ ಅವ್ರು ಅಂದರು 160 ರೂಪಾಯಿ ಇದೆ ಅಂತ. ಇವತ್ತು ನಾವು ಬಂದಾಗ ಮಳೆ ಇರಲಿಲ್ಲ. ನೋಡಿದ್ರಲ್ಲ ಈ ಟೈಮಲ್ಲಿ ಮಂಗಳೂರು ದಕ್ಕೆ ಹೇಗಿರುತ್ತೆ ಅಂತ. ನಿಮಗೂ ಕೂಡ ಆದಷ್ಟು ಎಲ್ಲ ತೋರಿಸಿದ್ದೀನಿ. ಹಾಗೆ ನಾವು ಎಲ್ಲ ನೋಡಿಕೊಂಡು ಈಗ ಇಲ್ಲಿಂದ ಹೊರಟ್ವಿ. ನಾವೀಗ ರಿಟರ್ನ್ ಫೆರಿ ಹತ್ರ ಬಂದ್ವಿ. ಹಾಗೆ ಇಲ್ಲಿಂದ ನಾವೀಗ ದೊಡ್ಡಬೆಂಗ್ರೆ ಫೆರಿ ಹತ್ರ ಹೊರಟ್ವಿ. ನಾವು ಅಲ್ಲಿಂದ ಮುಗಿಸ್ಕೊಂಡು ಹೋಟೆಲಿಗೆ ಬಂದ್ವಿ. ಟೈಮ್ ಆಗಿತ್ತು, ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಾಗೆ ನಾವಿವತ್ತು ಊಟಕ್ಕೆ ಫಿಶ್ ಸಾಂಬಾರ್, ರೈಸ್, ಹಾಗೆ ಒಂದು ಡಿಸ್ಕೋ ಫಿಶ್ ಡೀಪ್ ಫ್ರೈ ತೊಗೊಂಡಿದ್ವಿ. ಹಾಗೆ ಒಂದು ಸೌತೆಕಾಯಿ ಚಟ್ನಿ ಕೊಟ್ಟಿದ್ದರು ಒಣಮೀನು ಹಾಕಿ, ತುಂಬ ಚೆನ್ನಾಗಿತ್ತು ಅದು ಕೂಡ. ಇಲ್ಲಿಂದ ಊಟ ಮಾಡಿ ನಾವು ಹೊರಟ್ವಿ. ನಾವೀಗ ಊಟ ಮಾಡಿಕೊಂಡು ಅಲ್ಲೇ ಸ್ವಲ್ಪ ದೂರದಲ್ಲಿ ಅಳಿವೆ ಬಾಗಿಲು ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಬಂದಿದ್ದೀವಿ ಈಗ. ಈ ಪ್ಲೇಸ್ ಹೇಗಂದರೆ ನೇತ್ರಾವತಿ ನದಿ ಮತ್ತು ಫಲ್ಗುಣಿ ನದಿ ಇದೆಯಲ್ಲ, ಅದು ಅರಬ್ಬಿ ಸಮುದ್ರಕ್ಕೆ ಬಂದು ಸೇರುವಂಥ ಜಾಗ ಇದು. ನಾವಿಲ್ಲಿ ಬಂದಾಗ ಮಳೆ ಇರಲಿಲ್ಲ, ಲೈಟಾಗಿ ಒಂದು ಸ್ವಲ್ಪ ಮಳೆ ಬರ್ತಾಯಿತ್ತು. ನದಿ ನೀರು ಸಮುದ್ರಕ್ಕೆ ಸೇರೋ ಜಾಗ ನೋಡಿ ತುಂಬ ಖುಷಿ ಆಯಿತು. ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣ್ತಾ ಇತ್ತು. ತುಂಬ ಅಲೆಗಳು ಅಷ್ಟೇ ಜೋರಾಗಿತ್ತು. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸ್ಪೀಡಾಗಿದೆ ಅಲೆಗಳು ಅಂತ. ಈಗ ಹಾಗೆ ಒಂದು ಸತಿ ಸುತ್ತಮುತ್ತ ತೋರಿಸ್ತೀನಿ. ಹಾಗೆ ನಾವು ಮುಂದೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಅಲ್ಲಿ ಮೀನು ಹಿಡಿತಾ ಇದ್ರು. ಹಾಗೆ ಫ್ರೆಶ್ ಮೀನು ಸಿಗ್ಬೋದಾ ಅಂತ ನೋಡೋಣ ಅಂತ ಹೋದ್ವಿ. ನದಿಗೆ ಬಲೆ ಹಾಕ್ತಾಯಿದ್ರು ಮೀನು ಹಿಡಿಯೋಕ್ಕೆ. ಈಗ ನೋಡಿ ಬಲೆ ಹಾಕಿ ತೆಗ್ದಿದ್ದಾರೆ. ಮೀನಿದೆಯಾ ಅಂತ ನೋಡೋಣ ಅಂತ ನಾವು ಕೂಡ ಹತ್ರದಲ್ಲಿ ಹೋದ್ವಿ. ಆದರೆ ಆ ಬಲೆಯಲ್ಲಿ ಒಂದೇ ಮೀನು ಬಂದಿತ್ತು, ಅದನ್ನು ತೆಗಿತಾ ಇದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು ಈ ಟೈಮಲ್ಲೆಲ್ಲ ಮೀನು ಸಿಗೋದು ಕಮ್ಮಿ ಅಂತ. ನಾವು ಅದಕ್ಕೆ ಆ ಕಡೆ ನೋಡೋಣ ಅಂತ ಹೋದ್ವಿ. ಅಲ್ಲೊಬ್ಬರು ಅಂಕಲ್ಲು ಬಲೆ ಹಾಕ್ತಾಯಿದ್ರು ನದಿಗೆ. ನೋಡಿ ಹೇಗೆ ಹಾಕ್ತಾರಂತ. ನನಗಂತೂ ನೋಡೋಕ್ಕೆ ತುಂಬಾ ಖುಷಿ ಆಯಿತು. ಅವರು ಒಂದೇ ಸತಿ ಆ ಬಲೆನ ಹೇಗೆ ಎಸಿತಾರೆ ಅಂತ ನೀವು ಕೂಡ ನೋಡಿ. ಎಷ್ಟು ಚೆನ್ನಾಗಿ ಎಸಿದ್ರಲ್ಲ. ಹಾಗೆ ಇದನ್ನೆಲ್ಲ ನೋಡಿಕೊಂಡು ನಾವು ಇಲ್ಲಿಂದ ಹೊರಟ್ವಿ. ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.